ಬಿಜೆಪಿಯ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗರು ನಡೆಸ್ತಾ ಇರುವ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯ ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಮಾತನಾಡಿದ್ದು ಹೀಗೆ. ಎಫ್ಐಆರ್ನಲ್ಲಿ ಶಾಸಕರ ಹೆಸರನ್ನ ಸೇರಿಸಬೇಕು, ಜೊತೆಗೆ ಮಂಥರಗೌಡ ಪೊನ್ನಣ್ಣ ವಿರುದ್ಧ ಕ್ರಮ ಆಗಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕೆಪಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೆಪಿ ನಾಗರಾಜ, ವಿನಯ್ ಆತ್ಮಹತ್ಯೆಯನ್ನು ಖಂಡಿಸಿ ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಬಿಜೆಪಿ ಮುಂದಾಗಿತ್ತು. ಈಗ ಪ್ರತಿಭಟನಾ ನಿರತರೆಲ್ಲರನ್ನೂ ಕೂಡ ವಶಕ್ಕೆ ಪಡೆಯುವಂತಹ ಕೆಲಸ ಆಗಿದೆ. ವಾಟ್ ನೆಕ್ಸ್ಟ್ ಅಂತ ಹೇಳಿ ಏನೆಲ್ಲ ಆಗ್ತಾ ಇದೆ ಸ್ಥಳದಲ್ಲಿ, ಬಿಜೆಪಿ ಮುಂದಿನ ಹೋರಾಟಕ್ಕೆ ಯಾವ ರೀತಿ ಪ್ಲಾನ್ ಮಾಡ್ಕೊಳ್ತಾ ಇದೆ ಅಂತ? ಬಿಜೆಪಿಯ ಎಲ್ಲ ನಾಯಕರು ಅಂದರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸೇರಿದಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ, ಸಂಸದರಾಗಿರುವಂಥ ಯದುವೀರ್ ಮತ್ತು ಮಾಜಿ ಶಾಸಕರಾಗಿರುವಂಥ ಬೋಪಯ್ಯ ಸೇರಿದಂತೆ ಎಲ್ಲ ಬಿಜೆಪಿಯ ಮುಖಂಡರ ಬಂಧನ ಮತ್ತು ಬಿಡುಗಡೆ ಎರಡೂ ಕೂಡ ಆಗಿದೆ. ಮತ್ತು ನೂರಾರು ಕಾರ್ಯಕರ್ತರ ಬಂಧನ ಮತ್ತು ಬಿಡುಗಡೆ ಎರಡನ್ನೂ ಕೂಡ ಮಾಡಲಾಗಿದೆ. ಯಾವಾಗ ಪೊಲೀಸರ ಠಾಣೆಗೆ ಮುತ್ತಿಗೆ ಹಾಕೋದಕ್ಕೆ ಎಲ್ಲ ಮುಖಂಡರುಗಳು ಮುಂದಾದರೂ ಆ ಕ್ಷಣವೇ ಪೊಲೀಸರು ಇವರೆಲ್ಲರೂ ಕೂಡ ಬಂಧಿಸಿದ್ದಾರೆ. ಬಂಧಿಸಿದ ನಂತರದಲ್ಲಿ ಅವರನ್ನು ಬಿಡುಗಡೆ ಮಾಡಿದ್ದಾರೆ. ಮಗದೊಂದು ಕಡೆಯಲ್ಲಿ ವಿನಯ್ ಅವರ ಪಾರ್ಥಿವ ಶರೀರ ಈಗಾಗಲೇ ಅವರ ಸ್ವಗ್ರಾಮವೂ ಕೂಡ ತಲುಪಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿನಯ್ ಅವರ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರವೂ ಕೂಡ ನಡೆಯುತ್ತೆ. ಸದ್ಯಕ್ಕೆ ಬಿಜೆಪಿಯ ಪ್ರತಿಭಟನೆ ಇವತ್ತಿನ ಮಟ್ಟಿಗೆ ಮುಗಿದಂತೆ ಕಾಣ್ತಾ ಇದೆ. ಆದರೆ ಬಿಜೆಪಿಯ ಮುಖಂಡರು ತಮ್ಮ ಭಾಷಣದಲ್ಲಿ ಹೇಳ್ತಾ ಇದ್ದಂಥ ಪ್ರಕಾರವಾಗಿ ಎಲ್ಲೆಲ್ಲಿ ಮಂಥರಗೌಡ ಅಥವಾ MLA ಮಂಥರಗೌಡ ಜೊತೆಗೆ ಪೊನ್ನೆ ಸಿಗ್ತಾರೋ ಅಲ್ಲೆಲ್ಲ ಕೂಡ ನಾವು ಗೆರವು ಹಾಕುವಂಥ ಕೆಲಸವನ್ನು ಮಾಡ್ತೇವೆ, ಹಂತವಾಗಿ ಈ ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ನಾಳೆಯಿಂದ ಬಿಜೆಪಿಯ ಪ್ರತಿಭಟನೆ ಹೇಗಿರುತ್ತೆ ಅನ್ನುವಂಥದ್ದರ ಮೇಲೆ ವಿನಯ್ ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟಂಥ ಬಿಜೆಪಿಯ ಪೊಲಿಟಿಕಲ್ ಸ್ಟ್ರಾಟಜಿ ಏನು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗುತ್ತೆ. ಸದ್ಯಕ್ಕೆ ಇಡೀ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಂಪೂರ್ಣವಾಗಿ ಈಗ ಶಾಂತವಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಏನು ಬೆಳಗ್ಗೆ ಭಾಳ ದೊಡ್ಡ ಮಟ್ಟದ ಟೆನ್ಷನ್ ಇತ್ತು. FIRನಲ್ಲಿ ಇಬ್ಬರು ಶಾಸಕರ ಹೆಸರು ದಾಖಲಾಗುವವರೆಗೂ ಕೂಡ ನಾವು ಪ್ರತಿಭಟನೆ ಕೈ ಬಿಡಲ್ಲ ಅನ್ನುವಂಥ ಮಾತುಗಳನ್ನು ಏನು ಹೇಳ್ತಾ ಇದ್ರು, ಆ ಎಲ್ಲ ಮುಖಂಡರುಗಳ ಬಂಧನ ಆಗಿದೆ. ಹಾಗಾಗಿ ಈಗ ಅಂತ್ಯ ಸಂಸ್ಕಾರ ಸುಸೂತ್ರವಾಗಿ ಸಾಗೋದಕ್ಕೆ ಸಿದ್ಧವಾಗ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.